ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವರ್ಷದ ಏನು ಮಾಡಿದಾರಪ್ಪ ಅಂದಾಗ ನವೋದಯ ಅರ್ಜಿಯನ್ನು ಕರೆದಿದ್ದಾನೆ. ಆ ನವೋದಯ ಅರ್ಜಿನ ಆಲ್ರೆಡಿ ನೀವು ಅಪ್ಲಿಕೇಶನ್ಸ್ಗಳನ್ನು ಹಾಕ್ತಿರ್ಬೋದು. ಹಾಗಾದ್ರೆ ಅಪ್ಲಿಕೇಶನ್ಸ್ ಹಾಕಿದ ತಕ್ಷಣನೇ ನೀವು ಮಾಡಬೇಕಾಗಿದ್ದು ಕೆಲಸ ಏನಪ್ಪಾ ಅಂತಂದಾಗ, ಈಗ ಆಲ್ರೆಡಿ ಕೋಚಿಂಗ್ ಸೆಂಟರ್ಗಳಲ್ಲಿ ಕ್ಲಾಸಸ್ಗಳನ್ನ ಕೇಳ್ತಿರ್ತಿರ್ಬೋದು ಅಥವಾ ಒಂದಿಷ್ಟು ಜನರು ಕೋಚಿಂಗ್ನೇ ಹೋಗದೇ ಇರ್ಬೋದು. ನಮ್ಮ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ ಒಳಗಡೆ ನವೋದಯಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ನವೋದಯದು ಪ್ಲೇಲಿಸ್ಟ್ ಇದೆ. ಹೌದಾ, ನವೋದಯದು ಏನಿದೆಯಪ್ಪ ಅಂತಂದಾಗ ಪ್ಲೇಲಿಸ್ಟ್ ಇದೆ. ಈ ನವೋದಯಕ್ಕೆ ಸಂಬಂಧಪಟ್ಟಂತ ಈ ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಎಲ್ಲಾ ತರದ ಕ್ಲಾಸಸ್ಗಳು ಏನಾಗ್ತಿರ್ತಪ್ಪ ಅಂತ ಸಿಗ್ತಿರ್ತಿರ್ತಾವ. ಹೌದಾ, ಮೇನ್ ಆಗಿ ಏನಪ್ಪಾ ಅಂತಂದಾಗ ಮೆಂಟಲ್ ಅಬಿಲಿಟಿ, ನೆಕ್ಸ್ಟ್ ಯಾವ್ದಪ್ಪ ಅಂತಂದಾಗ ಮ್ಯಾಥ್ಸ್. ಈ ಮೆಂಟಲ್ ಅಬಿಲಿಟಿ ಮತ್ತು ಮ್ಯಾಥ್ಸ್ ಕ್ಲಾಸಸ್ಗಳನ್ನ ಜಾಸ್ತಿ ಅಪ್ಲೋಡ್ ಆಗಿದಾವೆ. ಈ ಎರಡು ಕ್ಲಾಸಸ್ಗಳನ್ನ ನೀವು ನೇರವಾಗಿ ಉಚಿತವಾಗಿನೇ ಏನ್ ಮಾಡ್ಬೋದಪ್ಪ ಅಂತ ಅಂದಾಗ ನೋಡ್ಕೋಬಹುದು. ಹಾಗಾದ್ರೆ ಯಾವ ತರ ನೋಡ್ಕೋಬೇಕಪ್ಪ ಅಂತ ನೋಡಿದಾಗ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪ್ಲೇಲಿಸ್ಟ್ ಅಂತ ಬರ್ತಾವೆ, ಆ ಪ್ಲೇಲಿಸ್ಟ್ ಒಳಗಡೆ ನವೋದಯ ಗ್ರೂಪ್ನಾಗ ಹೋಗ್ಬಿಟ್ರಪ್ಪ ಅಂತ ಸಾಕು, ನಿಮ್ಗೆಲ್ಲ ವಿಡಿಯೋಗಳು ಸಿಗ್ತವೆ, ನೋಡ್ಕೊಡ್ರಿ. ಹಾಗಾದ್ರೆ ಈ ವರ್ಷದಲ್ಲಿ ಸ್ವಲ್ಪ ನಾವು ನವೋದಯನ ಓದ್ತಿರ್ಬೇಕಾಗಿತ್ತಪ್ಪ ಅಂತಂದಾಗ, ಹೋದ ವರ್ಷದ ಕ್ವಶನ್ ಪೇಪರ್ ಏನಾಗಿತ್ತು, ಆ ಹೋದ ವರ್ಷದ ಕ್ವಶನ್ ಪೇಪರ್ ಒಳಗಡೆ ಯಾವ ಚಾಪ್ಟರ್ಗಳನ್ನ ಹೈಲೈಟ್ ಮಾಡಿದ್ರು, ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ನ ಮಾಡುತ್ತೇನೆ. ಈ ವಿಡಿಯೋನ ಏನು ತಾನು ನೋಡ್ಕೊತ ಬರ್ರಿ. ಹೋದ ವರ್ಷದ ಕ್ವಶನ್ ಪೇಪರ್ಗಳನ್ನ 2025 ಹೋದ ಅಂದ್ರೆ ರೀಸೆಂಟ್ ಆಗಿ ಬರೆದ್ರಲ್ಲ, ಅವ್ರದ್ದು ಕ್ವಶನ್ ಪೇಪರ್ ಏನಾಗಿತ್ತಪ್ಪ ಅಂತಂದ್ರೆ ಒಂದಿಷ್ಟು ಸಮ್ ಟಾಪಿಕ್ಸ್ಗಳಿದಾವೆ. ಆ ಟಾಪಿಕ್ಸ್ಗಳನ್ನ ನೀವು ಓದಲೇಬೇಕು. ಹಾಗಾದ್ರೆ ಅದು ಒಂದೇ ಟಾಪಿಕ್ ಯಾವ್ದಪ್ಪ ಅಂತ ನೋಡ್ಕೊತ ಬಂದಾಗ ನಾನು ಹೇಳ್ತೇನೆ ದಶಮಾಂಶಗಳು. ಹೌದಾ, ಕನ್ನಡದ ಒಳಗಡೆ ಇದನ್ನ ದಶಮಾಂಶಗಳು ಅಂತ ಕರಿತೇವೆ. ಇನ್ ಇಂಗ್ಲಿಷ್ ಇದನ್ನ ಡೆಸಿಮಲ್ಸ್ ಅಂತ ಕರಿತೇವೆ. ಹೌದಾ, ನಾವು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಕ್ಲಾಸ್ನ ಆನ್ಲೈನ್ ಕ್ಲಾಸಸ್ಗಳನ್ನ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳನ್ನ ಮಾಡಿರ್ತಿರ್ತೀನಿ. ಜೊತೆಗೆ ಇನ್ನು ಡೆಸಿಮಲ್ಸ್ನು ಸೇಮ್ ಇನ್ ಇಂಗ್ಲೀಷ್ ಆಲ್ಸೋ. ಓಕೆ, ಹಾಗಾದ್ರೆ ಪ್ಯಾಟರ್ನ್ ಒಂದೇ ಇರ್ತದೆ, ಬಟ್ ಲೆಕ್ಕ ಮಾಡೋದು ಮಾತ್ರ ಸೇಮ್. ಹೌದಾ, ಕ್ವಶನ್ಸ್ನು ಇಂಗ್ಲೀಷು ಕನ್ನಡ ಏನಾಗಿರ್ತವೆ ಪ್ರಿಂಟ್ ಆಗಿರ್ತವೆ, ಲೆಕ್ಕ ಮಾತ್ರ ಸೇಮೇ, ನಾವು ಅದೇ ಪ್ಯಾಟರ್ನ್ದಾಗ ಬಿಡಿಸ್ಕೋಬೇಕು. ಇದ್ರ ಒಳಗಡೆ ದಶಮಾಂಶದ ಒಳಗಡೆ ಹೈಯೆಸ್ಟ್ ಕ್ವಶನ್ಸ್ಗಳನ್ನ ಕೇಳಿದಾನೆ. ಒಂದನೇ ಕ್ವಶನ್ಸ್ ಕೇಳಿದ, ಇಲ್ಲಿ ಏನಪ್ಪಾ ಅಂತಂದಾಗ 0.2 ಇಂಟು ಎಷ್ಟಿದಪ್ಪ ಅಂತಂದ್ರೆ 0.03, ಇದರ ಗುಣಲಬ್ಧ ಏನು ಅಂತ ಕ್ವಶನ್ಸ್ನ ಕೇಳಿದಾನೆ. ಅಂದ್ರೆ ನಾವು ದಶಮಾಂಶದ ಒಳಗಡೆ ನಾವು ಏನೇನು ನೋಡ್ಕೋಬೇಕು, ಸಂಕಲನ ನೋಡ್ಕೋಬೇಕು, ವ್ಯವಕಲನ ಕ್ವಶನ್ಸ್ನ ಕೇಳಿದಾನೆ, ಅಂದ್ರೆ ಎಡಿಷನ್ಸು ಕ್ವಶನ್ಸ್ನ ಕೇಳ್ಯಾನ, ಸಬ್ಟ್ರಾಕ್ಷನ್ಸು ಕ್ವಶನ್ಸ್ನ ಕೇಳಿದಾನೆ. ಇಲ್ಲಿ ಮಲ್ಟಿಪ್ಲಿಕೇಶನ್ಸ್ನು ಕೂಡ ಏನಾಗಿದಪ್ಪ ಅಂತಂದ ಕ್ವಶನ್ಸ್ನ ಕೇಳಿದಾನೆ. ಗುಣಾಕಾರ ಇಲ್ಲಿ ಮಲ್ಟಿಪ್ಲಿಕೇಶನ್ಸ್ ಕೂಡ ಕ್ವಶನ್ಸ್ನ ಕೇಳಿದಾನೆ. ಇನ್ನು ಡಿವಿಷನ್ ಅಂದ್ರೆ ಭಾಗಾಕಾರನು ಕೂಡ ಕ್ವಶನ್ಸ್ ಬಂದಿದೆ. ಯಾವ್ಯಾವ ತರ ಕ್ವಶನ್ಸ್ಗಳು ಬಂದಾವ ಅಂತೇಳಿ ನಾನು ಇಲ್ಲಿ ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಇದು ಗುಣಾಕಾರದಾಗ ಲೆಕ್ಕ ಅಂತ ಒಪ್ಕೋತೀರಿ. ಇದ್ರ ಆನ್ಸರ್ ಏನಾಗಿರ್ತದ, ನಿಮ್ಗೆ ಆನ್ಸರ್ ಅದೆಲ್ಲಾನು ಆಲ್ರೆಡಿ ಹೇಳಿದ್ದೀನಿ. ಸುಮ್ಮನೆ ಏನಪ್ಪಾ ಅಂದಾಗ ಕೊಟ್ಟಂತ ಸಂಖ್ಯೆ ಗುಣಿಸ್ಬೇಕು. 2 ಇಂಟು 3 ಎಷ್ಟಪ್ಪ ಅಂದಾಗ 6 ಬರ್ತದೆ. 6 ಬಂತು. ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಅದ, ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಆಯ್ತಾ, ಟೋಟಲಿ 3 ಡಿಜಿಟ್ ಬಿಟ್ಟು ಪಾಯಿಂಟ್ನ ಕೊಡ್ಬೇಕು ನೀವು. ಹಾಗಾದ್ರೆ ಟೋಟಲಿ 3 ಡಿಜಿಟ್ ಬಿಟ್ಟು ಪಾಯಿಂಟ್ ಕೊಟ್ರ ಇದ್ರ ಆನ್ಸರ್ ಏನಾಗ್ತದ, ಇಲ್ಲಿ 1 ಐತಿ, ನೆಕ್ಸ್ಟ್ ಸಂಖ್ಯೆ 2, ನೆಕ್ಸ್ಟ್ 3, ಅಂದ್ರೆ 3 ಡಿಜಿಟ್ ಬಿಟ್ಟು ಪಾಯಿಂಟ್ನ ಇಲ್ಲಿ ಆಡ್ ಮಾಡಿ ಹಿಂದೇನು ಇಲ್ಲಕ್ಕಂದ್ರೆ 0, 0.006 ಇದಕ್ಕೆ ರೈಟ್ ಆನ್ಸರ್ ಆಗ್ತಿತ್ತು. ಅಂದ್ರೆ ನಾನು ಇಲ್ಲಿ ಆನ್ಸರ್ನ ಹೇಳ್ಕೊತ ಬರಂಗಿಲ್ಲ, ಬದಲಾಗಿ ಯಾವ ಕ್ವಶನ್ಸ್ನ ಕೇಳ್ಯಾರ ಅನ್ನೋದು ಹೇಳ್ಕೊತ ಹೋಗ್ತೀನಿ. ಯಾಕಂದ್ರೆ ನಿಮ್ಗೆ ಏನು ಕ್ವಶನ್ಸ್ ಆಗ್ತಾವ ಅನ್ನೋದು ಗೊತ್ತಿದ್ರೆ ಸಾಕು ಈ ವರ್ಷದ ಒಳಗಡೆ. ಹಾಗಾದ್ರೆ ಇಲ್ಲಿ ಏನು ಬರ್ತಂದಂಗಾಯ್ತು, ದಶಮಾಂಶ ಚಾಪ್ಟರ್ ಇಂಪಾರ್ಟೆಂಟ್, ಅದ್ರ ಒಳಗಡೆ ಗುಣಾಕಾರದ ಕ್ವಶನ್ಸ್ ಬಂತ. ಇದೇ ದಶಮಾಂಶದ ಒಳಗಡೆ ಇಲ್ಲಿ ನೋಡ್ರಿ, ಕೊಟ್ಟಿರುವ ಕೆಳಗಿನ ಲೆಕ್ಕವನ್ನ ಸರಳೀಕರಿಸಿದಾಗ ದೊರಕುವ ಉತ್ತರ ಏನು, ಈ ತರ ಒಂದು ಕ್ವಶನ್ಸ್ನ ಕೊಟ್ಟಿದ್ರು. ಇದನ್ನ ನಾವು ಎದುರಾಗ ಹಾಕೋಬೇಕು. ಈಗ 6.082 ಪ್ಲಸ್ 60.82 ನೆಕ್ಸ್ಟ್ ಪ್ಲಸ್ 608.2 ಮೈನಸ್ 0.6082 ಅಂತಿದೆ. ಸರ್ ಇಲ್ಲಿ ಮತ್ತೆ ಒಂದು ಲೆಕ್ಕ ಬಂತು. ಹಾಗಾದ್ರೆ ಇದು ಯಾವ ಚಾಪ್ಟರ್ದಾಗ ನಾವು ಕನ್ಸಿಡರ್ ಮಾಡ್ಬೇಕೀಗ, ಸೇಮ್ ಇದು ಕೂಡ ಏನಪ್ಪಾ ಅಂತಂದಾಗ ದಶಮಾಂಶ ಚಾಪ್ಟರೇ. ಈ ದಶಮಾಂಶದ ಒಳಗಡೆ ಸಂಕಲನ ಬರ್ತದೆ ಅಂತ ಹೇಳಿ ಇಲ್ಲಿ ನೋಡ್ರಿ, ಇವು ದಶಮಾಂಶ ಸಂಕಲನ, ಇವಕ್ಕೂ ಪ್ಲಸ್ ಮಾಡಬೇಕು, ಇದನ್ನು ಕೂಡ ಪ್ಲಸ್ ಇದಾವೆ, ಇವು 3 ಪ್ಲಸ್ ಮಾಡಬೇಕು, ಇಲ್ಲಿ ಮೈನಸ್ ಐತಲ್ಲ, ದಶಮಾಂಶ ಸಂಕಲನೂ ಬಂತು, ವ್ಯವಕಲನೂ ಬಂತು, ನೆಕ್ಸ್ಟ್ ಗುಣಾಕಾರನೂ ಕೂಡ ಬಂತು. ಈ ಚಾಪ್ಟರ್ ಮೂಲಕ ಈ ವರ್ಷದ ಹೋದ ವರ್ಷದ ಕ್ವಶನ್ ಪೇಪರ್ ಒಳಗಡೆ ಇದು ಕ್ವಶನ್ಸ್ನ ಕೇಳೋಣ. ದಶಮಾಂಶ ಚಾಪ್ಟರ್ ಇಂಪಾರ್ಟೆಂಟ್, ಪ್ರತಿಯೊಬ್ಬರಿಗೆ ನಾವು ನವೋದಯ, ಮುರಾರ್ಜಿ, RMS ಎಲ್ಲರಿಗೆ ಬರ್ಸಾಗ ನಮ್ಗೆ ಈಸಿಯಾಗಿನೇ ಫಸ್ಟ್ಗೆ ಗೊತ್ತಾಗ್ಲಿತ್ತೆ ಮಕ್ಕಳಿಗೆ. ಇದನ್ನ ದಶಮಾಂಶ ಚಾಪ್ಟರ್ ಹೇಳ್ತಿರ್ತೀನಿ. ಈ ಚಾಪ್ಟರ್ ಕೂಡ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಕೂಡ ಹೇಳ್ತೀನಿ. ನೀವು ಏನು ಮಾಡ್ತೀರಪ್ಪ ಅಂತಂದಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ರೆಗ್ಯುಲರ್ ಆಗಿ ನೋಡ್ಕೊತಾ ಬರ್ರಿ.
ಇನ್ನು ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಯಾವ್ದು ಹೇಳ್ತೀನಪ್ಪ ಅಂತಂದಾಗ, ಒಂದೇದು ದಶಮಾಂಶ ರಿಲೇಟೆಡ್ ಕ್ವಶನ್ಸ್ನ ಕೇಳಿದಾನೆ. ನೆಕ್ಸ್ಟ್ ಅದು ಸಂಖ್ಯೆಗಳ ಸಂಬಂಧಪಟ್ಟಂಗ ಒಂದು ಕ್ವಶನ್ಸ್ನ ಬರ್ತದೆ, ಸಂಖ್ಯಾ ಪದ್ಧತಿ. ಈ ಸಂಖ್ಯೆಗಳ ಪದ್ಧತಿ ಒಳಗಡೆ ಯಾವ್ಯಾವ ಸಂಖ್ಯೆಗಳದವನು ನಿಮ್ಗೆ ಗೊತ್ತಿರ್ಬೇಕು. ಒಂದನೇ ಸಂಖ್ಯೆಗಳಿಂದ ಸ್ಟಾರ್ಟ್ ಮಾಡಿ, ಸಿಂಪಲ್ ಅಂದ್ರೆ ಸಮ ಸಂಖ್ಯೆಗಳಿಂದ ಸ್ಟಾರ್ಟ್ ಮಾಡ್ರಿ. ಬೆಸ ಸಂಖ್ಯೆಗಳು ಅಂತೇಳಿ ನೋಡ್ರಿ, ಭಾಜ್ಯ ಸಂಖ್ಯೆಗಳಂತೇಳಿ ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳಂತೇಳಿ ನೋಡ್ರಿ. ಹೌದಾ, ಭಾಗಲಬ್ಧ ಸಂಖ್ಯೆಗಳಂತಿದಾವೆ. ಇವೆಲ್ಲಾ ಸಂಖ್ಯೆಗಳನ್ನ ವರ್ಗ ಸಂಖ್ಯೆಗಳಂತದಾವೆ, ಘನ ಸಂಖ್ಯೆಗಳಂತದಾವು. ಇವೆಲ್ಲಾ ಸಂಖ್ಯೆಗಳ ಬಗ್ಗೆ ಕುರಿತು ಕಂಪ್ಲೀಟ್ ಆಗಿ ಚಾಪ್ಟರ್ದಲ್ಲಿ ಹೇಳಿದ್ದೀನಿ. ಮತ್ತೆ ಕೂಡ ಈ ವರ್ಷದ್ದು ಪ್ಲೇಲಿಸ್ಟ್ ಒಳಗೆ ಕೂಡ ಸಪ್ರೇಟ್ ಆಗಿ ಮಾಡಿ ಮತ್ತೆ ಎಲ್ಲ ಚಾಪ್ಟರ್ ಕೂಡ ಹೇಳ್ಕೊತಾ ಹೋಗ್ತೀನಿ. ಬಟ್ ಎಲ್ಲ ಸಂಖ್ಯೆಗಳು ನೋಡೋದ್ರಿಂದ ಇದ್ರ ಒಳಗಡೆ ಒಂದು ಕ್ವಶನ್ಸ್ ಬಂದಿತ್ತು. ಏನಪ್ಪಾ ಅಂತಂದಾಗ 1 ಮತ್ತು 11ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಎಲ್ಲ ನಿನ್ಗೆ ಗೊತ್ತಿತ್ತಂದಾಗ, ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು, ಯಾವುದೇ ಮಗ್ಗಿ ಒಳಗಡೆ ಭಾಗ ಆಗ್ಬಾರ್ದು. 1 ಬಿಟ್ರೆ ಅದೇ ಮಗ್ಗಿ ಒಳಗಡೆ. ಅವಿಭಾಜ್ಯ ಸಂಖ್ಯೆ ಒಂದು ಉದಾಹರಣೆ ಹೇಳ್ರಿ ಸರ್ ಅಂದ್ರೆ 3. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದಾಗ 2. 2 ಆಗಲಿ, 3 ಆಗಲಿ, 5 ಆಗಲಿ, 7 ಆಗಲಿ, ಇವು ಯಾವ್ದಾರು ಮಗ್ಯಾಗ ಬರ್ತಾವ? ಇಲ್ಲ, 1ರ ಮಗ್ಯಾಗ ಬರ್ಬೇಕು, ಬಿಟ್ರೆ ತನ್ನ ಮಗ್ಯಾಗ ತಾನೇ ಬರ್ಬೇಕು. 2ರ ಮಗ್ಯಾಗ ಬರ್ಬೇಕು, 1ರ ಮಗ್ಯಾಗ ಬರ್ಬೇಕು, ಇಲ್ಲಿಕಂದ್ರೆ 5 5ರ ಮಗ್ಯಾಗೆ ಬರ್ಬೇಕು, 1ರ ಮಗ್ಯಾಗ ಬರ್ಬೇಕು, 7 7ರ ಮಗ್ಯಾಗೆ ಬರ್ಬೇಕು. ಇವು ಅವಿಭಾಜ್ಯ ಸಂಖ್ಯೆಗಳನ್ನು ಕೇಳ್ತೇವೆ. ಅಲ್ಲಿ ಕ್ವಶನ್ಸ್ ಏನ್ ಕೇಳಿದ್ರಪ್ಪ ಅಂತಂದಾಗ 1 ಮತ್ತು 11ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದಾವ ಕ್ವಶನ್ಸ್ ಕೇಳ. ಹಂಗಂದ್ರೆ ಈ ಚಾಪ್ಟರ್ ಇಂಪಾರ್ಟೆಂಟ್ ಆಯ್ತಾ, ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ. ಹೌದಾ, ಇಲ್ಲಿ ಕ್ವಶನ್ಸ್ನ ಈ ತರ ಕ್ವಶನ್ಸ್ನ ಕೇಳಿದ್ರು ಈ ಚಾಪ್ಟರ್ ಮೇಲೆ. ಇನ್ನು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ನ ಕೇಳಿದನಪ್ಪ ಅಂತಂದಾಗ HCF ಮತ್ತು LCM ಅಂತ ಕರಿತಾರೆ. ಇದು ಮಸ, ಇದು ಏನಪ್ಪಾ ಅಂತಂದಾಗ ಲಸ ಮತ್ತು ಮಸ ಆದ್ಮೇಲೆ ಕ್ವಶನ್ಸ್ನ ಕೇಳೋಣ. ನಾನು ಯಾವ್ಯಾವ ಕ್ವಶನ್ಸ್ನ ಕೇಳಿರ್ತಿರ್ತಾನ ಟಾಪಿಕ್ 2024ರಾಗೂ ಹೇಳಿದ್ದೀನಿ, 25ರಾಗೂ ಹೇಳಿದ್ದೀನಿ, ಈ ವರ್ಷ ಮತ್ತೆ ಹೇಳ್ತಾ ಇದ್ದೀನಿ. ಇವೇ ಕ್ವಶನ್ಸ್ಗಳು ಏನಾಗ್ತವಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತಾವೆ. ಬಟ್ ಕ್ವಶನ್ಸ್ ಇಲ್ಲಿ ಅಂಕಿಗಳು ಚೇಂಜ್ ಮಾಡ್ಬೋದು ಹೊರತಾಗಿ ಪ್ಯಾಟರ್ನ್ ಮಾತ್ರ ಸೇಮ್ ಬರ್ತದ. ಇದೇ ಥರ ಕ್ವಶನ್ಸ್ ಎಕ್ಸಾಮ್ಗೆ ಏನು ಕ್ವಶನ್ಸ್ ಅದಾವಲ್ಲ ಸಿಲೆಬಸ್ ಅದೇ ಇಟ್ಕೊಂಡು ನಾನು ಹೇಳ್ಕೊತ ಹೊಂಟಿರ್ತಿರ್ತೀನಿ. ಹಾಗಾದ್ರೆ ಇಲ್ಲಿ ಏನಿದೆ, ಯಾವುದು ಕ್ವಶನ್ಸ್ ಕೇಳಿದ್ರು 20, 30, 30ರ ಮಸ ಎಷ್ಟು ಅಂತ ಕ್ವಶನ್ಸ್ನ ಕೇಳ. ಸರ್ 20, 30, 30 ಭಾಳ ಸಿಂಪಲ್. ಇದು ಯಾವ ಮಗ್ಗಿ ಒಳಗಡೆ ಬರ್ತಾವೆ? 10ರ ಮಗ್ಗಿ ಬರ್ತಾವೆ. 10 2 20, 10 3 30. ಇನ್ನು 2 ಮತ್ತು 3 ಯಾವುದೇ ಮಗ್ಗಿ ಒಳಗಡೆ ಬರಂಗಿಲ್ಲ. ಹಾಗಾದ್ರೆ ಮುಗಿತು, ಮಸ ಎಷ್ಟು ಅಂತಂದಾಗ 10. ಹೌದಾ, ಒಂದ್ ವೇಳೆ ಇದನ್ನ ಲಸ ಕೇಳಿದ್ನಪ್ಪ ಅಂತಂತ ಮತ್ತೆ ನಾವು ಮುಂದುವರ್ಸ್ಬೇಕಾಗ್ತದೆ. ಇಲ್ಲಿ 2 ಮತ್ತು 3 ಯಾವುದೇ ಮಗ್ಗಿ ಒಳಗೆ ಬರಂಗಿಲ್ಲ ಅಂದ್ರೆ 10 2 20, 20 3 ಎಷ್ಟಪ್ಪ ಅಂತಂದಾಗ 60. ಇದ್ರದ್ದು ಲಸ ಏನಾಗಿರ್ತಿತ್ತು? 60 ಆಗಿರ್ತಿತ್ತು. ಲಸ ಕೇಳಿದ್ರೆ ಯಾವ ಥರ ಮಾಡಬೇಕು, ಮಸ ಕೇಳಿದ್ರೆ ಯಾವ ಥರ ಮಾಡ್ಬೇಕಂತೇಳಿ ಒಂದು ಚಾಪ್ಟರ್ ಹೇಳಿದ್ದೀನಿ. ಮತ್ತು ಲಸ ಟ್ರಿಕ್ಸ್ ಹೇಳಿದ್ದೀನಿ, ಮಸ ಟ್ರಿಕ್ಸು ಹೇಳಿದ್ದೀನಿ. ಅವಕ್ಕೂನ ನೀವು ಕಂಪ್ಲೀಟ್ ಆಗಿ ನೋಡ್ಕೋಬೇಕಾಗ್ತದೆ. ಈ ಚಾಪ್ಟರ್ ಮೇಲೂ ಕೂಡ 100% ಕ್ವಶನ್ಸ್ ಬರ್ತದ. ಕ್ಲಿಯರ್? ಇನ್ನು ನೆಕ್ಸ್ಟ್ ಈಗ 9 ಟ್ರಿಕ್ಸ್ನ ಹೇಳಿರ್ತಿರ್ತೀನಿ ನಾನು. ಕ್ವಶನ್ಸ್ ಹಿಂಗೆ ಕೇಳಿದಾನೆ ಏನಪ್ಪ ಅಂತಂದಾಗ, ಈಗ 99 ಇಂಟು ಏನಪ್ಪ ಅಂತಂತಂದ್ರೆ ಯಾವುದೋ ಒಂದು ಸಂಖ್ಯೆ 78, ಅಥವಾ ಈ ಕಡೆ ನಂಬರ್ ಹಾಕಿದ್ನಿ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗ್ಬಿಡ್ತದೆ ನೋಡ್ರಿ. 96 ಇಂಟು 99. ಈ ಥರ ಸಂಖ್ಯೆ ಹಾಕೋಲಕ್ಕ ಇವಕ್ಕನ್ನ ಡಬಲ್ ಡಿಜಿಟ್ ಗುಣಾಕಾರ ಅಂತ ಕೇಳ್ತೇವೆ. ಹೌದಾ, ಇದ್ರ ಮೇಲೂ ಕೂಡ ಕ್ವಶನ್ಸ್ನ ಬಂದಿದೆ. ಭಾಳ ಸಿಂಪಲ್ ಆಗಿ ಮಾಡ್ಕೋಬೇಕು. ಇದನ್ನ ಏನಿರ್ತೈತಿ, ಇಲ್ಲಿ ಒಂದು ಸಂಖ್ಯೆ ಎಷ್ಟು? 95 ಐತಿ. ಸರಿ, 96 ಐತಿ. 96ಕ್ಕೆ ಒಂದು ಸಂಖ್ಯೆ ಕಡಿಮೆ ಮಾಡಿದಾಗ ಎಷ್ಟಾಗ್ತದೆ? 95 ಆಗ್ತದೆ. ಇದಕ್ಕೆ ಫಸ್ಟ್ನೇ ಸಂಖ್ಯೆ, ಇದು ಫಸ್ಟ್ನೇ ಸಂಖ್ಯೆ, ಇದಕ್ಕೆ ಫಸ್ಟ್ನೇ ಸಂಖ್ಯೆ, ಇದಕ್ಕೆ ಫಸ್ಟ್ನೇ ಸಂಖ್ಯೆ ಮ್ಯಾಚ್ ಮಾಡಬೇಕು. 9ಕ್ಕೆ ಎಷ್ಟು ಕೂಡಿಸಿದ್ರು? 9 ಅಕ್ಕ 0. 5ಕ್ಕೆ ಎಷ್ಟು ಕೂಡಿಸಿದ್ರು? 9 ಅಕ್ಕ 4. ಇದರ ಆನ್ಸರ್. ಹೌದಾ, ಅದಕ್ಕೂ ಇದೇ ಥರ ಇಲ್ಲಿ 99 ಐತಲ್ಲ, 78 ಐತಿ. ಒಂದು ಕಡಿಮೆ ಮಾಡಿಬಿಡ್ರಿ, ಎಷ್ಟಾಗ್ತದೆ? 77 ಆಗ್ತದೆ. ಫಸ್ಟ್ನೇ ಸಂಖ್ಯೆ, ಎರಡನೇ ಸಂಖ್ಯೆ ಮ್ಯಾಚ್ ಮಾಡಿ. 7ಕ್ಕೆ 9 ಕೂಡಿಸಿದ್ರೆ 7ಕ್ಕೆ ಎಷ್ಟು ಕೂಡಿಸಿದ್ರೆ? 9. 7ಕ್ಕೆ 2 ಕೂಡಿಸಿದ್ರೆ 9. ನೆಕ್ಸ್ಟ್ ಈ 7ಕ್ಕೆ ಎಷ್ಟು ಕೂಡಿಸಿದ್ರೆ? 9. ಇದಕ್ಕೂ ಕೂಡಿಸಿದ್ರೆ 2. ಇದರ ಆನ್ಸರ್ ಆಗಿರ್ತದೆ. ಹೌದಾ, ಈ ಥರ ಒಂದು ಗುಣಲಬ್ಧದ ಮೇಲೆ ಏನಾಗಿದೆಪ್ಪ ಅಂತಂದಾಗ ಕ್ವಶನ್ಸ್ನ ಕೇಳಿದಾನೆ. ಇಲ್ಲಿ 999 ಇಂಟು 499 ಇದರ ಗುಣಲಬ್ಧ ಎಷ್ಟು ಅಂತ ಕ್ವಶನ್ಸ್ನ ಕೇಳೋಣ. ಇದನ್ನು ಕೂಡ ನೀವು ಆನ್ಸರ್ನ ಮಾಡ್ಬೋದು ಈ ಥರ ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ಕೊಂಡ್ರೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ಏನು ಕೇಳೋಣ? ಅಪವರ್ತನಗಳ ಬಗ್ಗೆ ಕ್ವಶನ್ಸ್ನ ಕೇಳೋಣ. 64ರ ನೋಡ್ರಿ, 64ರ ಎಲ್ಲ ಅಪವರ್ತನಗಳ ಮೊತ್ತ ಎಷ್ಟು? ಅಪವರ್ತನಗಳಂದ್ರೇನು? ಈ 64 ಯಾವ್ಯಾವ ಮಗ್ಗಿ ಒಳಗಡೆ ಹೋಗ್ತೈತಿ? ಅಪವರ್ತನಗಳಂದ್ರೇನು, ಅಪವರ್ತಗಳಂದ್ರೇನು ಇವನ್ನೆಲ್ಲ ಕಂಪ್ಲೀಟ್ ಆಗಿ ಚಾಪ್ಟರ್ ಹೇಳಿರ್ತಾನೆ. ಹೌದಾ, 64ರ ಅಪವರ್ತನ. ಒಂದು ಅತ್ಯಂತ ಚಿಕ್ಕ ಅಪವರ್ತನ, ಒಂದರಿಂದ ಸ್ಟಾರ್ಟ್ ಮಾಡಕ್ಕೆ ಅಪವರ್ತನಗಳನ್ನು ಕಂಪಲ್ಸರಿ ನೆನಪಿಟ್ಕೋಬೇಕು. ಇದು ಸಮಸಂಖ್ಯೆ ಇರೋದ್ರಿಂದ 2ರಿಂದ ಹೋಗ್ತದೆ.
ಹೌದಾ? 3 ಮಗ್ಗ ಭಾಗ ಮಾಡಕ್ಕೆ ಹೋಗ್ರಿ 3 2 6 ಆಗ್ತದ, ಇಲ್ಲಿ 4 ಹೋಗಂಗಿಲ್ಲ, 3 ಮಗ್ಗ ಹೋಗಂಗಿಲ್ಲ, 4 ಮಗ್ಗ ಭಾಗ ಆಗ್ತದೆ. ಹೌದಾ? 4 ಮಗ್ಗ ಭಾಗ ಆಗ್ತೈತೆ ನೋಡ್ರಿ. 4 1 4 2 ಉಳಿತದ, 4 6 24. ಹೌದಾ? ಈ ತರ ಇವೇನಾಗ್ತವಪ್ಪ ಅಂತಂದಾಗ ಸಂಖ್ಯೆಗಳು ಭಾಗ ಆಗ್ತವೆ. ಅಪವರ್ತನಗಳ ಮೇಲೆ ಕೂಡ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾನೆ. ಇಲ್ಲಿ ಅಪವರ್ತನಗಳ ಮೇಲೆ ಕ್ವಶನ್ಸ್ನ ಕೇಳ್ತಿರ್ತಾನೆ. ಅಪವರ್ತನಗಳ ಮೊತ್ತದ ಮೇಲೆ ಕ್ವಶನ್ಸ್ನ ಕೇಳ್ಬೋದು, ಅಥವಾ ಅಪವರ್ತನಗಳು ಎಷ್ಟು ಬರ್ತವೆ ಅಂತ ಕ್ವಶನ್ಸ್ನ ಕೇಳ್ಬೋದು. ಇತರ ಆಧಾರದ ಮೇಲೆ ಅಪವರ್ತನಗಳ ಮೇಲೆ ಕ್ವಶನ್ಸ್ನ ಬರ್ತಿರ್ತಾವೆ. ಅಂದ್ರೆ ಈ ಚಾಪ್ಟರ್ಗಳನ್ನ ಹೇಳಾತಿದ ಉದ್ದೇಶ ಏನಪ್ಪಾ ಅಂತಂದಾಗ ನೀವೆಲ್ಲ ನಾ ಹೇಳೋ ಚಾಪ್ಟರ್ಗಳು ನೋಟ್ಸ್ ಮಾಡ್ಕೊತ ಹೋಗ್ಬೇಕು. ಇನ್ನೇಗ ನಾನು ಏನು ಹೇಳಿದೆ, ದಶಮಾಂಶಗಳ ಬಗ್ಗೆ ಹೇಳಿದೆ. ಹೌದಾ? ದಶಮಾಂಶಗಳ ಬಗ್ಗೆ, ಲಸ ಮತ್ತು ಮಸಾದ ಬಗ್ಗೆ ಹೇಳಿದೆ, ಲಸ ಮತ್ತು ಮಸಾದ್ ಹೇಳಿದೆ. ಈಗ ಅಪವರ್ತನಗಳ ಬಗ್ಗೆ ಹೇಳಾಕ್ತೇನೆ. ನೆಕ್ಸ್ಟ್ ಇನ್ನೇ ಮಲ್ಟಿವಿಷನ್ಸ್ಗಳು ಅಂದರೆ ಗುಣಾಕಾರಗಳ ಬಗ್ಗೆ ಹೇಳ್ಕೊತ ಬಂದಿದ್ದೇನೆ. ಈ ಥರ ಹೇಳ್ಕೊತ ಬಂದಾಗ ಇವೆಲ್ಲ ಚಾಪ್ಟರ್ಗಳು ಬರ್ತಾವು ಅನ್ನೋದು ಇಂಪಾರ್ಟೆಂಟೇ. ಇನ್ನು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಪ್ಪ ಅಂತಂತಂದಾಗ ನಿಮ್ಗೆ ಭಿನ್ನರಾಶಿಗಳು. ಈ ಭಿನ್ನರಾಶಿಗಳ ಮೇಲೆ ಸಂಕಲನದ ಮೇಲೆ ಕೇಳ್ಬೋದು, ವ್ಯವಕಲನದ ಮೇಲೆ ಕೇಳ್ಬೋದು, ಗುಣಾಕಾರ, ಭಾಗಾಕಾರ. ಭಿನ್ನರಾಶಿ ಅಂತ ದೊಡ್ಡ ಭಿನ್ನರಾಶಿ ಯಾವುದು, ಚಿಕ್ಕ ಭಿನ್ನರಾಶಿ ಯಾವುದು, ಭಿನ್ನರಾಶಿ ಏರಿಕೆ ಕ್ರಮ ಇಳಿಕೆ ಕ್ರಮ. ಬಟ್ ಇಲ್ಲಿ ಏನು ಕೇಳ್ಯಾರಪ್ಪ ಅಂತಂತಂದಾಗ 3/2 3/2 ನೆಕ್ಸ್ಟ್ ಡಿವೈಡೆಡ್ ಬೈ 3/2 ಇಂಟು 2 + 3/2 ಇದಕ್ಕೆ ಸಮನಾಗಿದೆ ಅಂತ ಕ್ವಶನ್ಸ್ನ ಕೇಳೋಣ. ಅಂದರೆ ಫಸ್ಟಿಗೆ ಏನು ಮಾಡ್ಬೇಕಪ್ಪ ಅಂತಂತಂದಾಗ 3/2 ಡಿವೈಡೆಡ್ ಬೈ ನೆಕ್ಸ್ಟ್ 3/2 ನೆಕ್ಸ್ಟ್ ಇಂಟು 2 ಪೂರ್ಣಾಂಕ ಪ್ಲಸ್ 3/2 ಅಂತಿದೆ. ಇದನ್ನು ಸಿಂಪಲ್ ವೇ ಒಳಗಡೆ ಯಾವ ಥರ ಮಾಡಬೇಕು, ಫಸ್ಟಿಗೆ ಭಾಗಾಕಾರ ಮಾಡ್ಬೇಕು. ಭಾಗಾಕಾರ ಮಾಡಿದಾಗ ಅದು ರೆಸಿಪ್ರೋಕಲ್ ಹಾಕದ, 2 ಮ್ಯಾಗ ಹೋಗಲ್ಲ, 3 ಕೆಳಗೆ ಬರ್ತದೆ, ಗೆಟ್ ಕ್ಯಾನ್ಸಲ್ ಆಗ್ತದೆ. ಯಾವ ಥರ ಮಾಡಬೇಕು, ಯಾವ ಥರ ಇಲ್ಲ ಅಂತೇಳಿ ನಾ ಎಲ್ಲವೂ ಕೂಡ ಏನು ಮಾಡ್ತೀನಪ್ಪ ಅಂತಂದಾಗ ಚಾಪ್ಟರ್ ಆಲ್ರೆಡಿ ಹೇಳಿದ್ದೀನಿ ಕೂಡ. ಈ ಕ್ವಶನ್ಸ್ಗಳನ್ನು ಕೂಡ ಬಿಡಿಸಿ ಹಾಕಿದ್ದೀನಿ, ನೀವು ನೋಡ್ಕೋಬೋದು. ಬಟ್ ನೀವು ಯಾವ್ಯಾವ ಚಾಪ್ಟರ್ ಬರ್ತಾವೆ ಅನ್ನೋದನ್ನ ಅಷ್ಟೇ ಹೈಲೈಟ್ ಮಾಡ್ಕೊತಾ ಇಲ್ಲಿ ಹೇಳ್ಕೊತ ಹೊಂಟಿದ್ದೀನಿ. ಓಕೆ, ಇನ್ನು ನೆಕ್ಸ್ಟ್ ಏನು ಕೇಳ್ತಾನಪ್ಪ ಅಂತಂದಾಗ ಸುತ್ತಳತೆ ಮತ್ತು ವಿಸ್ತೀರ್ಣದ ಮೇಲೆ ಕ್ವಶನ್ಸ್ನ ಕೇಳೋಣ. ಹೋದ ವರ್ಷ ಸುತ್ತಳತೆ ಮತ್ತು ವಿಸ್ತೀರ್ಣದ ಮೇಲೆ ಕ್ವಶನ್ಸ್ನ ಕೇಳ್ತಾನೆ. ಸುತ್ತಳತೆ ಅಂದ್ರೇನು, ವಿಸ್ತೀರ್ಣ ಅಂದ್ರೇನು, ಭಾಳ ಸಿಂಪಲ್ ಆಗಿ ನೀವು ನೆನಪಿಟ್ಕೋಬೇಕು. ಸುತ್ತಳತೆ ಅಂದ್ರೆ ಕೂಡಿಸ್ಕೋಬೇಕು, ವಿಸ್ತೀರ್ಣ ಅಂದಾಗ ಗುಣಿಸ್ಬೇಕು. ಈ ಥರ ಇಟ್ಕೊಂಡು ಎಲ್ಲ ಆಕೃತಿಗಳಿಗೆ ಒಂದೊಂದು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ಚಾಪ್ಟರ್ ಹೇಳಿದ್ದೀನಿ. ಈ ಚಾಪ್ಟರ್ನ ನೋಡ್ಕೋಬೇಕು ನೀವು. ಇನ್ನು ನೆಕ್ಸ್ಟ್ ದಶಮಾಂಶ ಒಳಗಡೆ ಇದು ಅಂತೂ ಕಾಯಂ ಫಿಕ್ಸ್. ಇದು ಏನು ಇಂಥ ಕ್ವಶನ್ಸ್ ಅಂತೂ ಫಿಕ್ಸ್. ಇದು 999 ಐತೆ, ಡಿವೈಡೆಡ್ ಇದು ದಶಮಾಂಶದಾಗ ಬರ್ತೈತಿ. ಇದು ನಾವಾಗಲೇ ಹೇಳ್ಬೇಕಾಗುತ್ತೆ. ಏನಿಲ್ಲ, ಕೊಟ್ಟಂಥ ಸಂಖ್ಯೆ ಏನಿರ್ತೈತಿ ಅದನ್ನೇ ಬರ್ಕೋಬೇಕು. ಕೆಳಗಡೆ ಎಷ್ಟೈತೆ 1000 ಅದ, ಬಡಿ 10 100 1000 ಸ್ಥಾನಕ್ಕೆ ಪಾಯಿಂಟ್ ಕೊಟ್ಟು ಹಿಂದೇನಿಲ್ಲ ಅಂದ್ರೆ 0ನ ಆ್ಯಡ್ ಮಾಡ್ಬೇಕು ಅಷ್ಟೇ. ಇವೆಲ್ಲ ಇದನ್ನಂತೂ ಬೇಸಿಕ್ಸ್ ಅಂತ ಕೇಳ್ತೇವೆ. ಇಕ್ರ ಮೇಲೆ ಕ್ವಶನ್ಸ್ನ ಕೇಳ್ತಿರ್ತಾನೆ. ಅಥವಾ ಇದನ್ನೇ ಉಲ್ಟಾ ಕೊಟ್ಟು ಈ ಥರ ಕೇಳ ನೋಡ್ರಿ, 0.238 ಇದು ದಶಮಾಂಶದಾಗೈತಿ. ಡೆಸಿಮಲ್ಸ್ ಕನ್ವರ್ಟೆಡ್ ಟು ಫ್ರಾಕ್ಷನ್ಸ್ ಅಂತ ಕೇಳ್ತಾನೆ. ದಶಮಾಂಶದಿಂದ ಭಿನ್ನರಾಶಿಗೆ ಬದಲಾಯಿಸ್ರಿ. ಇದು ಭಿನ್ನರಾಶಿಗೆ ಬದಲಾಯಿಸ್ಬೇಕಂದಾಗ ಕೊಟ್ಟಂಥ ಸಂಖ್ಯೆ ಏನಾಗ್ತೈತೆ ಅದನ್ನೇ ಬರ್ಕೋಬೇಕು. 238 ಡಿವೈಡೆಡ್ ಬೈ ಇಲ್ಲಿ ಪಾಯಿಂಟ್ ನೋಡ್ರಿ, ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಇಲ್ಲಿ 1 ನಂತರ ಫಿಕ್ಸ್ ಬರೀಬೇಕು. ಪಾಯಿಂಟ್ 3 ಸ್ಥಾನ ಬಿಟ್ಟು ಪಾಯಿಂಟ್ ಅದಂದ್ರೆ 3 0 ಕೊಟ್ಬಿಡ್ರಿ. ಇಲ್ಲಿಕಂದ್ರೆ ಬಿಡಿ 10 100 1000 ಸ್ಥಾನಕ್ಕೆ ಪಾಯಿಂಟ್ ಅಂತಂದ್ರೆ ಕೆಳಗಡೆ 1000 ಬರೀಬೇಕು. ಎಷ್ಟು ಬರೆದ್ರೆ 1 ಮಾರ್ಕ್ಸ್ ಸಿಗ್ತದೆ. ಒಂದು ವೇಳೆ ಇದನ್ನ ಏನಾದರೂ ಕಡ್ತಾ ಹೊಡೆದು ಇಡೋದು ತಪ್ಪ ಅಂತಂದು ಕಡ್ತಾನೂ ಹೊಡೆದು ನೀವು ಇಟ್ಕೋಬಹುದು. ಇದ್ರ ಮೇಲೆ ಕ್ವಶನ್ಸ್ನ ಕೇಳಿದ್ದಾನೆ. ಇನ್ನು ನೆಕ್ಸ್ಟ್ ಭಿನ್ನರಾಶಿ ಆಯ್ತಾ, ಸುತ್ತಳತೆ ಅಂದರೆ ಒಂದು 80 ಸೆಂಟಿಮೀಟರ್ ಆಗಿದ್ದು ಇದ್ರ ಸುತ್ತಳತೆ, ಇದ್ರ ಕ್ವಶನ್ಸ್ನ ಕೇಳೋಣ. ಇನ್ನು ಸಮಯದ ಮೇಲೆ ಕ್ವಶನ್ಸ್ನ ಕೇಳ್ತಾನೆ. ನಮ್ಗೆ ಗೊತ್ತಿರಬೇಕು ಸಮಯಕ್ಕೆ ಸಂಬಂಧಪಟ್ಟಂಥದ್ದು ಯಾವ ಥರ ಸಮಯ ಮತ್ತು ಕಾಲಕ್ಕೆ ಕ್ವಶನ್ಸ್ನ ಕೇಳ್ತಿರ್ತಾನೆ. ಏನಪ್ಪ ಅಂತ ದೆಹಲಿಯಿಂದ ಜೈಪುರಕ್ಕೆ ಪ್ರಯಾಣ ಮಾಡಲು ರೈಲು ಬೆಳಗ್ಗೆ 10:45ಕ್ಕೆ ದೆಹಲಿಯಿಂದ ಹೊರಟು ಮಧ್ಯಾಹ್ನ 3:30ಕ್ಕೆ ಜೈಪುರ ತಲುಪುತ್ತದೆ. ಹಾಗಾದರೆ ಪ್ರಯಾಣದ ಒಟ್ಟು ಸಮಯ ಎಷ್ಟು? ಇದೇ ಭಾಳ ಸಿಂಪಲ್ ಇರ್ತದೆ. ಇದನ್ನು ಯಾವ ಥರ ಮಾಡಬೇಕು, ಯಾವ ಥರ ನಿಮಿಷವನ್ನು ಯಾವ ಥರ ಕನ್ವರ್ಟ್ ಮಾಡ್ಕೋಬೇಕು, ಗಂಟೆ ಯಾವ ಥರ ಇರ್ತದೆ ಅದೇ ಇರ್ತದೆ. ನಿಮಿಷದ ಮೇಲೆ ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ತದೆ, ಅದನ್ನು ಯಾವ ಥರ ಮಾಡ್ಕೋಬೇಕು ಅಂತೇಳಿ ಈ ಚಾಪ್ಟರ್ ಹೇಳಿದ್ದೀನಿ. ಸಮಯ ಮತ್ತು ಕಾಲ ಈ ಚಾಪ್ಟರ್ ಹೇಳಿದ್ದೀನಿ, ಇದನ್ನು ಕೂಡ ತಾವು ನೋಡ್ಕೋಬೇಕು. ಈ ಚಾಪ್ಟರ್ ಮೇಲೂ ಕೂಡ ಕ್ವಶನ್ಸ್ ಬರ್ತದೆ. ಇನ್ನು ಲಾಭ ಮತ್ತು ನಷ್ಟ ಇದನ್ನು ಕೂಡ ಕ್ವಶನ್ಸ್ನ ಕೇಳ ನೋಡ್ರಿ. ಲಾಭ ಮತ್ತು ನಷ್ಟದ ಮೇಲೆ ಕ್ವಶನ್ಸ್ಗಳು ಬರ್ತಿರ್ತವೆ, ನೆನಪಿಟ್ಕೊಡ್ರಿ. ಹೋದ ವರ್ಷದ ಕ್ವಶನ್ ಪೇಪರ್ನ ತೊಗೊಂಡು ನಾನು ಹೇಳತ್ತಿರೋದಿದ್ದ ಲಾಭ ಮತ್ತು ನಷ್ಟದ ಮೇಲೆ ಕೊಂಡ ಬೆಲೆ, ಮಾರಾಟ ಬೆಲೆ, ಶೇಕಡಾ ಲಾಭ, ಶೇಕಡಾ ನಷ್ಟ, ಇದು ಏನು ಎಲ್ಲವೂ ಬರ್ತಾವಲ್ಲ ಇವೆಲ್ಲವೂ ಈ ಚಾಪ್ಟರ್ದಾಗ ಕವರ್ ಮಾಡಿದ್ದೀನಿ. ಈ ಚಾಪ್ಟರ್ನ ನೀವು ನೋಡಲೇಬೇಕು. ಓಕೆ, ಇನ್ನು ನೆಕ್ಸ್ಟ್ ಮತ್ತು ಇದನ್ನು ಕೂಡ ಮಾರಾಟದ ಮಾಡಿದ ದರ ಎಷ್ಟು ಇದು ಅಲ್ಲೇ ಬರ್ತದೆ. ಇನ್ನು ಕೋನಗಳಿಗೆ ಸಂಬಂಧಪಟ್ಟಂತ ಇಷ್ಟೇನು ಹೇಳತ್ತಲ್ಲ, ಇಷ್ಟು ಚಾಪ್ಟರ್ ನೋಡ್ಕೊಂಡ್ಬಿಟ್ರೆ ನೀವು ಸಾಕು. ಕೋನಗಳಿಗೆ ಸಂಬಂಧಪಟ್ಟಂತ 6 ಕೋನಗಳ ವಿಧಗಳನ್ನು ನೋಡ್ಕೋಬೇಕು. 6 ಕೋನದ ವಿಧಗಳು: ಲಘು ಕೋನ, ಲಂಬ ಕೋನ, ವಿಶಾಲ ಕೋನ,
ಸರಳಾಧಿಕ ಕೋನ, ಸರಳ ಕೋನ, ಪೂರ್ಣ ಕೋನ ಇವೇನು ಬರ್ತಾವಲ್ಲ ಇವೆಲ್ಲ ಕೋನಗಳು ನೋಡ್ಕೋಬೇಕು. ಅವು ಎಷ್ಟೆಷ್ಟು ಡಿಗ್ರಿಯನ್ನು ಒಳಗೊಂಡವು ಇದನ್ನು ಕೂಡ ತಾವು ನೋಡ್ಕೋಬೇಕು. ಇದಷ್ಟು ನೋಡ್ಕೊಂಡ್ರೆ ಸಾಕು, ನಿಮ್ಗೆ ಒಂದು ಕ್ವಶನ್ಸ್ ಏನಾಗ್ತದಪ್ಪ ಅಂತಂದಾಗ 100% ಬರ್ತದೆ. ಒಂದು ಆಯತದ ಎಲ್ಲ ಒಳಕೋನಗಳ ಮೊತ್ತ ಇದಕ್ಕೆ ಸಮ ಕ್ವಶನ್ಸ್. ಒಂದು ಆಯತ ಆಗಲಿ, ಒಂದು ಚೌಕಾಗಲಿ, ಎಲ್ಲ ಒಳಕೋನಗಳ ಮೊತ್ತ ಎದಕ್ಕೆ ಸಮನಾಗಿರ್ತದಪ್ಪ ಅಂತಂದಾಗ 360 ಡಿಗ್ರಿಗೆ ಸಮನಾಗಿರ್ತದೆ. ಯಾಕೆ ಇದೊಂದು ಆಯತ ಅಂತ ತಿಳ್ಕೊಡ್ರಿ. ಪ್ರತಿಯೊಂದು ಕೋನವು 90 ಡಿಗ್ರಿಯನ್ನು ಒಳಗೊಂಡಿರ್ತಾವೆ. 4 ಲಂಬ ಕೋನಗಳಿರ್ತವೆ. 90 × 4 ಮಾಡಿದಾಗ 360 ಡಿಗ್ರಿ ಆಗ್ತದೆ. ಈ ಥರ ಎಲ್ಲವೂ ನಿಮ್ಗೆ ಎಕ್ಸಾಂಪಲ್ಸ್ನ ಕೊಟ್ಟು ಹೇಳಿದ್ದೀನಿ. ತ್ರಿಭುಜದ ಎಷ್ಟು 180 ಡಿಗ್ರಿ ಆಗಿರ್ತದೆ, ಯಾವ ಥರ ಆಗಿರ್ತದೆ ಅಂತೇಳಿ ಡಯಾಗ್ರಾಮ್ ಹಾಕಿ ಕೂಡ ಹೇಳಿದ್ದೀನಿ. ಓಕೆ, ಇನ್ನೊಂದು ಗ್ರಾಫ್ಗಳಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ಸ್ ಬರ್ತದೆ ನೆನಪು. ಇದೇನು ಗ್ರಾಫ್, ಇದೇನು ನೋಡ್ಕೊಳ್ಳೇಬೇಕಂತೆ. ಒಂದಿಷ್ಟು ಗ್ರಾಫ್ ಯಾವ ಥರ ಬರ್ತಾವೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ಸಾಕು ನಿಮ್ಗೆ ಗೊತ್ತಾಗ್ತದೆ. ಅಲ್ಲೇ ಚಿತ್ರಗಳನ್ನು ಕೊಟ್ಟಿರ್ತಿರ್ತಾನೆ, ಪ್ರತಿಯೊಂದು ಸಲನೂ ಒಂದೊಂದು ಚಿತ್ರ ಕೊಟ್ಟಿರ್ತಿರ್ತಾನೆ. ಅಲ್ಲಿ ಈ ಥರ ಕುಟುಂಬಗಳ ಸಂಖ್ಯೆ ಕೇಳ್ಬೋದು, ಮಕ್ಕಳ ಸಂಖ್ಯೆ ಕೊಡ್ಬೋದು, ಅಥವಾ ಆಟಗಾರರ ಸಂಖ್ಯೆ ಕೇಳ್ಬೋದು, ರನ್ಗಳ ಸಂಖ್ಯೆ ಕೇಳ್ಬೋದು. ಈ ಥರ ಆಧಾರದ ಮೇಲೆ ಒಂದು ಗ್ರಾಫ್ ರಚನೆ ಮಾಡಿರ್ತಿರ್ತಾನೆ, ಅಥವಾ ಜನಸಂಖ್ಯೆ ಆಧಾರದ ಮೇಲೆ ಕ್ವಶನ್ಸ್ನ ಕೇಳ್ತಿರ್ತಾನೆ. ಅಲ್ಲಿ ಸ್ತಂಭ ನಕ್ಷೆ, ಪೈ ನಕ್ಷೆ, ಗ್ರಾಫ್ ರಿಲೇಟೆಡ್ ಒಂದು ಕ್ವಶನ್ಸ್ ಬರ್ತಿರ್ತೈತಿ. ಇದನ್ನು ಕೂಡ ನಾನು ಹೇಳ್ತೀನಿ, ನೆನ್ಬಿಟ್ಕೊಡ್ರಿ. ಕೋನಗಳಿಗೆ ಸಂಬಂಧಪಟ್ಟಂತ ಅಂತ ಹೇಳಿದೆ ನಾನು. ಎಷ್ಟು ಹೋದ ವರ್ಷದ ಕ್ವಶನ್ ಪೇಪರ್ 20 ಕ್ವಶನ್ಸ್ಗಳು ಬಂದಿದ್ವಲ್ಲ, ಈ 20 ಕ್ವಶನ್ಸ್ಗಳು ನಾನು ಇನ್ನೇನು ಹೇಳಿದ್ನಲ್ಲ, ಎಲ್ಲ ಚಾಪ್ಟರ್ಗಳ ಮೇಲೆ ಕ್ವಶನ್ಸ್ಗಳು ಬಂದವು. ಇನ್ನು ಈ ವರ್ಷದ ಒಳಗಡೆ ಮತ್ತೆ ಏನೇನು ಕ್ವಶನ್ಸ್ಗಳು ಬರ್ಬೋದು, ಯಾವ್ಯಾವ ಚಾಪ್ಟರ್ ಮೇಲೆ ಕ್ವಶನ್ಸ್ಗಳು ಬರ್ಬೋದು ಅಂತೇಳಿ ನಾನು ಒಂದು ಪ್ರೆಡಿಕ್ಟ್ ಮಾಡಿ ಅದಕ್ಕೆ ತಕ್ಕಂಗೆ ಈ ವರ್ಷದ ಕೂಡ ಕ್ಲಾಸಸ್ಗಳು ಮಾಡ್ತಿರ್ತೀನಿ. ಎಲ್ಲವೂ ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಸುಲಭವಾಗಿ ಸಿಗ್ಬೇಕಪ್ಪ ಅಂತಂದಾಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವಿಡಿಯೋ ಅಪ್ಲೋಡ್ ಆದಾಗ ನಿಮ್ಗೆ ನೋಟಿಫಿಕೇಶನ್ಸ್ ಬರ್ತೈತಿ, ಅಲ್ಲಿ ನೋಡ್ಕೋಬೋದು. ಈಜಿಯಾಗಿ ಮ್ಯಾಥ್ಸ್ಗಳನ್ನು ನೀವು ಈಜಿಯಾಗಿ 20ಕ್ಕೆ 20 ಅಂಕಗಳನ್ನು ತಗೋಬೋದು. ಇನ್ನು ಮೆಂಟಲ್ ಅಬಿಲಿಟಿ ಚಿತ್ರಗಳೇನು ಬರ್ತಾವಲ್ಲ, ಆ ಮೆಂಟಲ್ ಅಬಿಲಿಟಿಗೆ ಕೂಡ ಸಾಕಷ್ಟು ಚಿತ್ರಗಳನ್ನು ಬಿಡಿಸಿ ಹಾಕಿದ್ದೀನಿ, ನೋಡ್ಕೋಬೋದು. ಮತ್ತು ಈ ವರ್ಷದ ಒಂದಿಷ್ಟು ಹೊಸ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳನ್ನು ಬಿಡಿಸೋನು, ಅಲ್ಲಿ ಕೂಡ ನಿಮ್ಗೆ ಯೂಸ್ಫುಲ್ ಆಗ್ತದೆ. ಫಸ್ಟ್ ಟೈಮ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಎಲ್ಲ ಕ್ಲಾಸಸ್ಗಳು ನೋಡ್ಕೊಡ್ರಿ, ಯೂಸ್ಫುಲ್ ಆಗ್ತದೆ. ಧನ್ಯವಾದಗಳು.